ಓಂ ಅಂಗೇಶು ಯಥಾ ಆಶ್ರಯಭಾವ ಓಂ ಅಂತ ಇದು 3ನೇ ಅಧ್ಯಾಯದ 3ನೇ ಪಾದದ 63ನೇ ಸೂತ್ರ. ಹಾಗೆ ಓಂ ನವಾ ತತ್ಸಹಭಾವ ಶ್ರುತೇ ಓಂ ಅಂತ 67ನೇ ಸೂತ್ರ. ಅದೆರಡರ ಅರ್ಥವನ್ನು ಆಚಾರ್ಯರು ಸುರೇಶ್ವರಿ ಅಂತ ಸಂಗ್ರಹಿಸಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ 61ನೇ ಗದ್ಯ ಭಾಗ ಈಗ ನಾವು ನೋಡ್ತಿರೋದು. ತಥಾ ಸುರೇಶ್ವರೀ ಇತ್ಯಾದಿನೈವ, ಸುರೇಶ್ವರೀ ಎಂಬ ಶಬ್ದದಿಂದಲೇ ಅಂಗೇಶು ಯಥಾಶ್ರಯ ಭಾವ ನವಾ ತತ್ಸಹಭಾವಶ್ರುತೆ ಇತ್ಯೇತತ್ ಪಾದೀಯ ಉಪಾಂತ್ಯ ಅಂತಿಮ ನಯಯೋ ಅಪಿ ಅರ್ಥ. ಅಂತಿಮ ಅಧಿಕರಣ ಮತ್ತು ಉಪಾಂತ್ಯಾಧಿಕರಣ. ಉಪಾಂತ್ಯಾಧಿಕರಣ ಅಂದರೆ ಅಂತಿಮ ಅಧಿಕರಣಕ್ಕಿಂತ ಹಿಂದಿಂದು, ಅದು ಅಂಗಾಧಿಕರಣ. ನವಾಧಿಕರಣ ಅಂತ ಅನ್ನೋದು ಕೊನೆಯದ್ದು. ಇವೆರಡು ನಯಗಳ ಅಂದರೆ ಅಧಿಕರಣಗಳ ಅರ್ಥವನ್ನು ಆಚಾರ್ಯರು ಸುರೇಶ್ವರಿ ಎನ್ನುವ ಮಾತಿನಿಂದ ಸಂಗ್ರಹಿಸಿದ್ದಾರೆ. ಅದು ಹೇಗೆ ಅಂದರೆ ಆದ್ಯನಯೇ ಅಂಗೇಶು ಯಥಾಶ್ರಯ ಭಾವ ಅನ್ನೋ ಸೂತ್ರ ಮತ್ತು ಇತರ ಸೂತ್ರಗಳಿಂದ ನಮ್ಗೆ ಗೊತ್ತಾಗೋದು, ಸೂತ್ರಗಳಿಂದ ಸಂಗ್ರಹಿಸಲ್ಪಡುವಂಥದ್ದು ಅಂಗಾಧಿಕರಣ. ಅಂದರೆ ಆ ಮೊದಲನೇ ಅಧಿಕರಣದಲ್ಲಿ ವಿಷ್ಣು ಸೂರ್ಯಾದ್ಯಾಶ್ರಯ ಚಕ್ಷುಷ್ಕತ್ವಾದಿ ಗುಣಾನಾಂ, ಅಲ್ಲಿ ಏನು ಕಂಡು ಬರ್ತಿದೆ ಅಂದರೆ ವಿಷ್ಣುವಿನಲ್ಲಿ ಕೆಲವು ಗುಣಗಳು ವರ್ಣಿತ ಆಗಿವೆ ಆ ಭಾಗದಲ್ಲಿ. ಯಾವ ಗುಣಗಳು? ಸೂರ್ಯಾದ್ಯಾಶ್ರಯತ್ವ, ಸೂರ್ಯ ಮೊದಲಾದವರಿಗೆ ಆಶ್ರಯ ಕೊಟ್ಟಿರುವಿಕೆ ಅನ್ನೋ ಒಂದು ಗುಣ ಕಂಡು ಬರ್ತಿದೆ. ಮತ್ತೆ ಸೂರ್ಯ ಚಕ್ಷುಷ್ಕತ್ವ, ಅದು ಇನ್ನೊಂದು ಗುಣ. ಸರಿಯಾ? ಸೂರ್ಯನೇ ಕಣ್ಣಾಗಿ ಉಳ್ಳವನು, ಸೂರ್ಯ ಚಕ್ಷು ಯಶಸ, ಸೂರ್ಯ ಚಕ್ಷುಷ್ಕತ್ವಂ ಅದೊಂದು ಗುಣ. ಸೂರ್ಯನಿಗೆ ಆಶ್ರಯ ಕೊಟ್ಟಿರುವಿಕೆ, ಅವನಿಗೆ ಇವನೇ ಅವಲಂಬನ ಕೊಟ್ಟವನು, ಇವನ ಅವಲಂಬನದಿಂದ ಸೂರ್ಯ ಬದುಕ್ತಿದ್ದಾನೆ ಅಂತ ಇನ್ನೊಂದು. ಈ ಗುಣಗಳು ವಿಷ್ಣುವಿನ ಗುಣಗಳು. ಇದೇನಾಗಿದೆ? ಮನುಷ್ಯಾಧಿಕಾರಿಕತ್ವ ಆಯೋಗಾತ್. ಈ ಗುಣಗಳಿಗೆ ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಮನುಷ್ಯರಿಗೆ ಅಧಿಕಾರ ಇಲ್ಲ. ಯಾಕೆಂದ್ರೆ ಚತುರ್ಗುಣ ಮಾತ್ರಾಧಿಕಾರತ್ವೇನ. ಪುಸ್ತಕ ಇಟ್ಕೊಂಡು ನೋಡುವವರು ಚತುರ್ಗುಣ ಅಂತ ಓದಬೇಕು, ಚತುರ್ಗ್ರಣ ಅಲ್ಲ, ಚತುರ್ಗುಣ ಅಂತ ಓದಬಹುದು. ಚತುರ್ಗುಣ ಮಾತ್ರಾಧಿಕಾರತ್ವೇನ, 4 ಗುಣ ಉಳ್ಳವರವರು. ಹೀಗೆ 4 ಗುಣಗಳನ್ನು ಉಪಾಸನೆ ಮಾಡುವಂತಹ ಅಧಿಕಾರ ಇರುವಂಥವರು ಈ ಮನುಷ್ಯರು. ಆದ್ರಿಂದ ಮನುಷ್ಯರಿಗೆ ಈ ಸೂರ್ಯಾದ್ಯಾಶ್ರಯತ್ವ, ಸೂರ್ಯ ಚಕ್ಷುಷ್ಕತ್ವ ಮೊದಲಾದ ಗುಣಗಳನ್ನು ಉಪಾಸನೆ ಮಾಡುವ ಅಧಿಕಾರ ಇಲ್ಲ. ಮತ್ತೆ ದೇವಾಧಿಕಾರಿಕತೆಯ ಅನುಪಾಸ್ಯತಾ ಇತಿ ಪ್ರಾಪ್ತೆ. ದೇವಾಧಿಕಾರಿಕತೆಯ ಅಂತ ಈಗ ನಮ್ಗೆಲ್ಲಾ ಪುಸ್ತಕಗಳಲ್ಲೂ ಕಾಣ್ತಿದೆ. ಮತ್ತೆ ದೇವ ಅನಧಿಕಾರಿಕತೆಯ ಅಂತ ಆಗ್ಬೇಕೇನೋ ಅಂತ ಅದು ನನಗೆ ಅದ್ರ ಗೊಂದಲ ಇದೆ. ಆದರೆ ಯಾಕೆಂದ್ರೆ ಕೆ.ಟಿ. ಪಾಂಡುರಂಗಾಚಾರ್ಯರು ಈ ಗುಣಗಳ ಉಪಾಸನೆಯನ್ನು ದೇವತೆಗಳು ಮಾಡಬೇಕೆಂದು ಎಲ್ಲೂ ಹೇಳದೇ ಇರುವುದರಿಂದ ಅಂತ ಅನುವಾದ ಮಾಡಿದ್ದಾರೆ. ಎಲ್ಲೂ ಹೇಳದೇ ಇರುವುದರಿಂದ ಅವರಿಗೂ ಅಧಿಕಾರ ಇಲ್ಲ ಅಂತ ಅನುವಾದ ಮಾಡಿದ್ದಾರೆ. ಆದ್ರಿಂದ ದೇವಾನಧಿಕಾರಿತೆಯ ಅನುಪಾಸ್ಯತಾ ಇತಿ ಪ್ರಾಪ್ತೆ. ದೇವತೆಗಳಿಗೂ ಅವರಾದ್ರೂ ಇದನ್ನು ಉಪಾಸನೆ ಮಾಡಬೇಕು ಅಂತ ಎಲ್ಲೂ ವರ್ಣನೆ ಮಾಡಿಲ್ಲ. ಆದ್ರಿಂದ ಅನುಪಾಸ್ಯತ, ಒಟ್ಟಾರೆ ಈ ಗುಣಗಳು ಉಪಾಸನೆಗೆ ಯೋಗ್ಯ ಅಲ್ಲ. ಗುಣಾನಾಂ ಅಂತಿದೆಯಲ್ಲ, ಗುಣಾನಾಂ ಅನುಪಾಸ್ಯತಾ ಇತಿ ಪ್ರಾಪ್ತೆ, ಅಲ್ಲಿಗನ್ವಯ. ಗುಣಗಳು ಉಪಾಸನೆಗೆ ಯೋಗ್ಯವೇ ಅಲ್ಲ ಅಂತ ಪ್ರಾಪ್ತ ಆಯ್ತು. ಅದರಿಂದ ಓದುವವರು ದೇವಾನಧಿಕಾರಿತೆಯ ಅಂತ ಹಾಕೊಂಡು ಅಲ್ಲೊಂದು ಕ್ವಶನ್ ಮಾರ್ಕ್ ಹಾಕೊಂಡು ಮತ್ತಷ್ಟು ಹೆಚ್ಚಿನ ಪಾಠಗಳನ್ನ ಅಲ್ಲಿ ಸಂಶೋಧನೆ ಮಾಡುವುದು ಅಥವಾ ಮತ್ತೆ ಯಾರನ್ನಾದ್ರೂ ಕೇಳೋದು ಒಳ್ಳೆಯದು. ಅಂತೂ ಇಷ್ಟು ಪ್ರಶ್ನೆ ಪ್ರಾಪ್ತ ಆಯ್ತು. ಅದಕ್ಕೆ ಏನು ಉತ್ತರ ಕೊಡಬೇಕು? ಶೀರ್ಷ್ಣೋದ್ಯೌಹು ಇತ್ಯಾದಿ ವೇದವಾಕ್ಯಗಳ ಮೂಲಕ ಅದಕ್ಕೆ ಉತ್ತರ ಕೊಡಬೇಕು. ಅದ್ರ ಮುಂದಿನ ಭಾಗದಲ್ಲಿ ಹೇಳ್ತಿದ್ದಾರೆ. ಶೀರ್ಷ್ಣೋದ್ಯೌಹು ಇತ್ಯಾದಿ ವಾಕ್ಯ ಸನ್ನಿಧವು ಅಶ್ರವಣೇಪಿ ಕ್ವಚಿತ್ ಶ್ರುತಿಸು ಶ್ರವಣಾತ್ ಶೀರ್ಷ್ಣೋದ್ಯೌಹು
ಇತ್ಯಾದ್ಯುಕ್ತನ್ಯಥಾನುಭವತ್ಯಾಚ ದೇವಾಧಿಕಾರಿಕತ್ವ ಸಿದ್ಧೇಃ ದೇವೋಪಾಸಿತ ಇತ್ಯುಕ್ತಂ. ದೇವತೆಗಳು ಇದನ್ನು ಉಪಾಸನೆ ಮಾಡೇ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಹೇಗೆ ಅವರಿಗೆ ಅಧಿಕಾರ ಇದೆ, ಅದರಿಂದ ಅವ್ರು ಉಪಾಸನೆ ಮಾಡಬೇಕು ಅಂತ ನಮಗೆ ತಿಳಿದು ಬರ್ತದೆ. ಅದು ಹೇಗೆ ಅಂದರೆ ಶೀರ್ಷ್ಣೋದ್ಯೋ ಸಮವರ್ತತ ಪದ್ಭ್ಯಾಂ ಭೂಮಿರ್ದಷ್ಟೋತ್ತ ತಥಾ ಲೋಕಾಂಗಕಲ್ಪಯನ್ ಅಂತ ಈ ಏನು ಪುರುಷ ಸೂಕ್ತ ಇದೆ, ಅಲ್ಲಿ ಅವನ ತಲೆಗಳಲ್ಲಿ ದ್ಯುಲೋಕ ಇದೆ ಅಂತ ಇಷ್ಟು ಕಂಡು ಬಂದಿದೆ. ಈ ವಾಕ್ಯದಲ್ಲಿ ವಾಕ್ಯ ಸನ್ನಿಧವು ಶ್ರೀಷ್ಣೋದ್ಯೋಹು ಇತ್ಯಾದಿ ವಾಕ್ಯ ಸನ್ನಿಧವು, ಈ ವಾಕ್ಯದಲ್ಲಿ ಸನ್ನಿಧಿ ಅಂದ್ರೆ ವಾಕ್ಯದ ಪ್ರಸಂಗದಲ್ಲಿ ಅಶ್ರವಣೇಪಿ ನಮಗೆ ಸ್ಪಷ್ಟವಾಗಿ ಕೇಳಿ ಬರ್ತಾ ಇಲ್ಲ. ಅದೇನು ಅಂದ್ರೆ ಈ ನವ ತತ್ಸಹಭಾವ ಶ್ರುತೆ ಅಂತ ಮುಂದೆ 67ನೇ ಸೂತ್ರ ಇದೆಯಲ್ಲ, ಆ ಅಧಿಕರಣದಲ್ಲಿರುವ ವಿಷಯವನ್ನ ಅಲ್ಲಿ ಹೇಳ್ತಿದ್ದಾರೆ. ನವಾಧಿಕರಣದಲ್ಲಿ ಶ್ರೀಷ್ಣೋದ್ಯೌಹು ಎಂಬ ಶ್ರುತಿಯಲ್ಲಿ ವಿಷ್ಣುವಿನ ಅಂಗಜನ್ಯತ್ವ ಮತ್ತು ಅಂಗಾಷ್ಟಿತತ್ವವನ್ನು ದೇವತೆಗಳಿಗೆ ಹೇಳಿದ್ದಾರೆ. ಹೀಗೆ ವಿಷ್ಣುವಿನ ಅಂಗಜನ್ಯರಾಗಿದ್ದಾರೆ ಅವರು ಮತ್ತು ಅಂಗಾಷ್ಟಿತರಾಗಿದ್ದಾರೆ ಅಂತ ಹೇಳಿದ್ದಾರೆ, ಅದನ್ನ ಒಪ್ಪೋಣ. ಆದರೆ ಅವ್ರು ಹಾಗೆ ಉಪಾಸನೆ ಮಾಡಬೇಕು ಅಂತ ಎಲ್ಲಿ ಬಂದಿದೆ ಅಂತ ಒಂದು ಪ್ರಶ್ನೆ ಬರ್ತದೆ. ತಾವು ಯಾವ್ಯಾವ ಅಂಗದಿಂದ ಹುಟ್ಟಿದ್ದಾರೆ ಅದನ್ನು ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಬಂದಿಲ್ವಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಉಪಾಸನೆ ಮಾಡಬೇಕು ಅಂತ ಬಂದಿಲ್ಲದೆ ಹೋದರೂ ಕೂಡ ಕ್ವಚಿತ ಶ್ರುತಿಷು ಶ್ರವಣಾತ್ ಅಂತಿದೆ, ಅದನ್ನು ಶ್ರವಣಾತ್ ಅಂತ ತಿದ್ಕೋಬೇಕು. ಇಲ್ಲಿ ಬಂದಿಲ್ಲದೆ ಹೋದರೂ ಕೂಡ ಕೆಲವು ಬೇರೆ ವಾಕ್ಯಗಳಲ್ಲಿ ಅದು ಬಂದೇ ಇದೆ ಅಂತ ತಾತ್ಪರ್ಯ. ಬಂದಿರುವುದರಿಂದ ಶೀರ್ಷ್ಣೋದ್ಯೋಹು ಇತ್ಯಾದ್ಯುಕ್ತನ್ಯಥಾನುಪಪತ್ಯಾಚ, ಇಲ್ಲಿಯೂ ಕೂಡ ಅದನ್ನು ಹೊಂದಿಸ್ಕೋಬೇಕು ನಾವು ಹಾಗೇನೆ. ಅದು ಹೇಗೆ ಅಂದ್ರೆ ಶೀರ್ಷ್ಣೋದ್ಯೋಹು ಅವನ ತಲೆಯಿಂದ, ನಾನು ಅವಾಗ ಶೀರ್ಷ್ಣೋಹ ಅಂತ ಶೀರ್ಷ್ಣ ಅಂದ್ರೆ ತಲೆಯಿಂದ ಅಂತ ಅರ್ಥ. ಅದಕ್ಕೆ ಶೀರ್ಷ್ಣೋ ಅಂತ ಅದು ಆಗಿದೆ ಅಷ್ಟೆ. ಶೀರ್ಷ್ಣೋಹ ಅಂತ ಪದಚ್ಛೇದ ಅಲ್ಲ, ಶೀರ್ಷ್ಣ ದ್ಯೌಹು ಅಂತ ಹೇಳಿದಾರಲ್ಲ, ಹಾಗೆ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಆದ್ರಿಂದ ಆ ತಲೆಯಿಂದ ದ್ಯುಲೋಕ ಹುಟ್ಟಿದೆ ಅಂತ ಆದ್ಮೇಲೆ ಆ ದ್ಯುಲೋಕದ ಅಭಿಮಾನಿ ತಲೆಯನ್ನು ಉಪಾಸನೆ ಮಾಡಬೇಕು ಅಂತ ಅರ್ಥ. ಅದು ಬೇರೆ ವೇದವಾಕ್ಯಗಳ ಬಲದಿಂದ ಗೊತ್ತಾಗ್ತದೆ. ಶ್ರವಣಾತ್ ಅನ್ನೋದನ್ನು ಶ್ರವಣತ್ ಅಂತ ತಿದ್ಕೋಬೇಕು. ಇತ್ಯಾದ್ಯುಕ್ತನ್ಯಥಾನುಪತ್ಯ, ಈ ಒಂದು ಮಾತಿನ ಪ್ರಕಾರ ನಮ್ಗೆ ಕಂಡು ಬಂದಿರುವುದರಿಂದ ಈ ಮಾತನ್ನು ಬೇರೆ ರೀತಿಯಾಗಿ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ದೇವಾಧಿಕಾರಿಕತ್ವ ಸಿದ್ಧೇಹ, ದ್ಯುಲೋಕ ಮೊದಲಾದ ಲೋಕಗಳ ಅಭಿಮಾನಿ ದೇವತೆಗಳಿದ್ದಾರೆ, ಅವರು ಆ ವಿಷ್ಣುವಿನ ಶೀರ್ಷ ಮೊದಲಾದ ಅಂಗಗಳನ್ನು ಉಪಾಸಿಸಬೇಕು ಅಂತ ಅರ್ಥ. ಇತ್ಯುಕ್ತಂ, ಹೀಗೆ ವರ್ಣನೆ ಮಾಡಿದ್ದಾರೆ. ಎಲ್ಲಿ ಉಕ್ತಂ ಅಂದ್ರೆ ಆದ್ಯನಯೇ, ತತ್ರ ಆದ್ಯನಯೇ ಇತ್ಯುಕ್ತಂ ಅಂತ ಅಲ್ಲಿಗೆ ಹೊಂದಾಣಿಕೆ ಮಾಡ್ಕೋಬೇಕು, ಅನ್ವಯ ಅಲ್ಲಿಗೆ. ತದರ್ಥದ್ವಯಸ್ಯಾಪಿ ಸುರೇಶ ಯಥಾಕ್ರಮಂ, ಈ ಎರಡೂ ಅಧಿಕರಣಗಳ ಸಾರವನ್ನು ಕೂಡ ಸುರೇಶ್ವರಿ ಇತ್ಯುಕ್ತಂ ಅಂತ ಕೊನೆಗೆ ಅನ್ವಯ. ಅದು ಹೇಗೆಂದ್ರೆ ಸುರೇಶ್ಚ ಯಥಾಕ್ರಮಂ, ದೇವತೆಗಳಿಂದ ಯಥಾಕ್ರಮವಾಗಿ ಉಪಾಸಿಸಲ್ಪಡಬೇಕು. ಯಥಾಕ್ರಮಂ ಅಂದ್ರೆ ಹೇಗೆಂದ್ರೆ ಸ್ವಸ್ವಪ್ರಾಪ್ಯ, ತಾವು ಯಾವ್ಯಾವ ಭಗವಂತನ ಅಂಗಗಳನ್ನ ತಲುಪಬೇಕಾಗಿದೆಯೋ ಆಯಾ ಅಂಗಗಳಲ್ಲಿ ಇವರು ಆಶ್ರಿತರಾಗಿದ್ದಾರೆ. ಸ್ವಸ್ವಪ್ರಾಪ್ಯ ತದಂಗ ಆಶ್ರಿತತ್ವರೂಪ ಫಲಕ್ರಮಾನುಯೋಗೇನ, ತಾವು ಆಮೇಲೆ ತಲುಪುವುದು ಅವನ ಅಂಗಗಳನ್ನು. ಈಗ ಅವರ ಅಂಗಗಳಲ್ಲಿ ಆಶ್ರಿತರಾಗಿದ್ದಾರೆ. ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಅವ್ರು ತಲುಪುವುದು ಕೊನೆಗೆ ಆ ಅಂಗವನ್ನೇ ಮತ್ತು ಆ ಅಂಗವನ್ನೇ ಆಶ್ರಯಿಸಿ ಇರ್ತಾರೆ ಕೊನೆಯವರೆಗೂ, ಮುಕ್ತಿಯಲ್ಲೂ ಕೂಡ. ಮುಕ್ತಾನ ಪರಮಾಗತಿ ಆದ್ರಿಂದ ಅಲ್ಲಿ ಹೋದ್ಮೇಲೂ ಕೂಡ ಅವನನ್ನು ಆ ಅಂಗವನ್ನೇ ತಲುಪಿ ಆ ಅಂಗವನ್ನೇ ಆಶ್ರಯಿಸಿಕೊಂಡಿರ್ತಾರೆ. ಅದು ಅವ್ರಿಗೆ ಸಿಗಬೇಕಾದ ಫಲ. ಆ ಫಲಕ್ರಮಕ್ಕನುಗುಣವಾಗಿ ಬಹುಗುಣೈಹಿ, ಅನೇಕ ಗುಣಗಳ ಮೂಲಕ ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ಗುಣೈಹಿ ಅಂದ್ರೆ ಗುಣ ಪ್ರಕಾರೈಹಿ, ತೃತೀಯ ವಿಭಕ್ತಿಗೆ ಪ್ರಕಾರ ಅಂತ ಅರ್ಥ. ಸೂರ್ಯಾದಿ ಆಶ್ರಿತ ಚಕ್ಷುರಾದ್ಯಂಗಕತ್ವಾದಿ ರೂಪ ಅನೇಕ ಗುಣೈಹಿ, ಸೂರ್ಯಾದಿ ತತ್ತದ್ದೇವತಾಗಳಿಂದ ಇವನು ಆಶ್ರಿತನಾಗಿದ್ದಾನೆ. ಆಶ್ರಿತತ್ವ ಅನ್ನೋದು ಗುಣ. ಮತ್ತೆ ಚಕ್ಷುರಾದ್ಯಂಗಕತ್ವಾದಿ ಗುಣಗಳು.
ಸೂರ್ಯ ಚಕ್ಷುಷತ್ವ ಅಂತ ಅರ್ಥ ಅದಕ್ಕೆ. ಸೂರ್ಯಾದಿ ದೇವತಾಶ್ರಿತತ್ವ, ಸೂರ್ಯ ಚಕ್ಷುಷಾಧಿಕತ್ವ, ಸೂರ್ಯ ಚಂದ್ರ ಚಕ್ಷುಷಾಧಿಕತ್ವ ಮೊದಲಾದ ಗುಣಗಳ ಮೂಲಕ ವಿಷ್ಣು ಉಪಾಸ್ಯ ಇತ್ಯುಕ್ತ್ಯ. ಹೀಗೆ ಆಚಾರ್ಯರು ಅದೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಇತ್ಯುಕ್ತ ಪ್ರಾಪ್ತತ್ವಾದ, ಈ ಎಲ್ಲವೂ ಅರ್ಥವೂ ನಮಗೆ ದೊರೆಯುತ್ತದೆ. ಆದ್ದರಿಂದ ಸುರೇಶ್ವರೈ ಅಂತ ಹೇಳಿದ್ದಾರೆ. ಈ 81ನೇ ಗದ್ಯ ಭಾಗವನ್ನು ಪಾಠ ಮಾಡುವಾಗ ದೇವಾಧಿಕಾರಿಕತೆಯ ಅಂತಿದೆ, ಅದನ್ನು ದೇವಾನಧಿಕಾರಿಕತೆಯ ಅಂತ ತಿದ್ಕೋಬೇಕೇನೋ ಅಂತ ನಾವೊಂದು ಹೇಳಿದ್ದೆ. ಹಾಗೊಂದು ಅಭಿಪ್ರಾಯವನ್ನು ನಾವೀಗ ಮನನ ಮಾಡಿದೀವಿ, ಅದು ಇರಲಿ. ಯಾಕಂದ್ರೆ ಕೆ ಟಿ ಪಾಂಡುರಂಗಾಚಾರ್ಯ ಹಾಗೆ ಹೇಳಿದ್ದಾರೆ. ಅವರಿಗೂ ಅಧಿಕಾರ ಇಲ್ಲ. ಈ ಗುಣಗಳ ಉಪಾಸನೆಯನ್ನು ದೇವತೆಗಳು ಮಾಡಬೇಕು ಅಂತ ಎಲ್ಲಿಯೂ ಹೇಳದೇ ಇರುವುದರಿಂದ ಅವರಿಗೂ ಅಧಿಕಾರ ಇಲ್ಲ. ಹೀಗಾಗಿ ಈ ಗುಣಗಳ ಉಪಾಸನೆಯೇ ಯಾರಿಗೂ ಇಲ್ಲ. ಯಾರೂ ಈ ಗುಣಗಳನ್ನು ಉಪಾಸನೆ ಮಾಡಬೇಕಾಗಿಲ್ಲ. ಇತಿ ಪ್ರಾಪ್ತೆ. ಹೀಗೊಂದು ದೊಡ್ಡ ಪ್ರಶ್ನೆ ಬಂದ್ಬಿಡ್ತು ನಮ್ಮ ಎದುರಿಗೆ. ಅದನ್ನು ಪರಿಹಾರ ಇಷ್ಟಕ್ಕೇನು ಪರಿಹಾರ ಮಾಡ್ಲಿಕ್ಕಾಗಿ ಶೇಷನೋದ್ಯೋಹು ಇತ್ಯಾದಿ ಶ್ರುತಿಗಳಲ್ಲಿ ದೇವತೆಗಳು ವಿಷ್ಣುವಿನ ಆಯಾ ಅಂಗಗಳಿಂದ ಜನಿಸಿದ್ದಾರೆ ಮತ್ತು ಅವುಗಳ ಆಶ್ರಯವನ್ನು ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತ ಮುಂದುವರೆದಿದೆ. ಬ್ರಹ್ಮಸೂತ್ರ ಭಾಷ್ಯ ಮತ್ತೆ ಅದರ ತತ್ವಪ್ರಕಾಶಿಕ ಅದನ್ನು ನೋಡಿದರೆ ದೇವಾಧಿಕಾರಿಕತೆಯ ಸೂರ್ಯಾದಾಶ್ರಯತ್ವ, ಸೂರ್ಯ ಚಕ್ಷುಷ್ಕತ್ವಾದಿ ಗುಣಗಳನ್ನ ಉಪಾಸನೆ ಮಾಡಬೇಕು ಅಂತ ಎಲ್ಲಾ ಶಾಖೆಗಳಲ್ಲೂ ಕಂಡು ಬರ್ತಿಲ್ಲ. ಆದ್ರಿಂದ ಅದು ಎಲ್ರಿಗೂ ಸಂಬಂಧಪಟ್ಟದ್ದಲ್ಲ, ದೇವತೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಆದ್ರಿಂದ ಅದು ದೇವಾಧಿಕಾರಿಕತೆಯ, ದೇವತೆಗಳು ಮಾತ್ರ ಅದಕ್ಕೆ ಅಧಿಕಾರಿಗಳು, ಮನುಷ್ಯರಿಗೆ ಅದು ಉಪಾಸ್ಯ ಅಲ್ಲ ಅಂತ ಹೀಗೆ ತತ್ವಪ್ರಕಾಶಿಕಾದಲ್ಲಿ ಕಂಡು ಬರ್ತಾ ಇದೆ. ತತ್ವಪ್ರಕಾಶಿಕ ಮತ್ತು ಅದಕ್ಕನುಸಾರಿಯಾದ ಅನುವಾದಗಳು, ಟಿಪ್ಪಣಿಗಳೆಲ್ಲ ಕಂಡು ಬರ್ತಾ ಇದೆ. ಆದ್ರಿಂದ ದೇವಾನಧಿಕಾರಿಕತೆಯ ಅಂತ ಆಗ್ಬೇಕೇನೋ ಅಂತ ನಾನು ಹೇಳಿದ್ದೇನೆ. ದೇವಾಧಿಕಾರಿಕತೆಯ ಅಂತನೂ ಅಲ್ಲಿ ನೋಡಿದ್ರೆ ಕಂಡು ಬರ್ತದೆ. ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿ ಅಂತ ಅನ್ನೋದು ಬ್ರಹ್ಮಸೂತ್ರ ಭಾಷ್ಯವನ್ನು ಮತ್ತು ಇನ್ನಿತರ ನ್ಯಾಯ ವಿವರಣೆ ಮೊದಲಾದವುಗಳನ್ನು ಅನುಸರಿಸಿಕೊಂಡಿರ್ತಿರ್ತದೆ ನಡುವೆ. ಅದರಿಂದ ಹೀಗೊಂದು ಗೊಂದಲ ಇದೆ ಇದ್ರ ಬಗ್ಗೆ. ನಮಗೆ ಪ್ರಮೇಯದ ಬಗ್ಗೆ ಏನು ಗೊಂದಲ ಇಲ್ಲ. ಯಾವ್ಯಾವ ಅಂಗಗಳನ್ನು ಆಯಾ ದೇವತೆಗಳು ತಲುಪಿ ಆ ಅಂಗಗಳಲ್ಲಿ ಮುಕ್ತಿಯಲ್ಲಿ ಇರಬೇಕಾಗಿದೆಯೋ ಅವುಗಳನ್ನು ಉಪಾಸನೆ ಮಾಡಲೇಬೇಕು ಅಂತಾನೆ ಅರ್ಥ. ವಾಕ್ಯಕ್ಕೆ ಅರ್ಥ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಕಾಲ ವಿಳಂಬ ಮಾಡಿ ಸಾಕಷ್ಟು ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬರೋಣ. ಅಲ್ಲಿವರೆಗೆ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.